ಬಸವಣ್ಣನವರ ಋಣ ನಮ್ಮ ಮೇಲಿದ್ದು ಅದನ್ನ ತೀರಿಸುವ ಕೆಲಸವನ್ನ ಗುರುಗಳು ಮಾಡಬೇಕು. ಯಾವುದೇ ಕಾರಣಕ್ಕೂ ಬಸವಣ್ಣನವರ ತತ್ವಕ್ಕೆ ಅಪಚಾರವೆಸಗಬಾರದೆಂದು ಕೂಡಲ ಸಂಗಮ ಮಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಭಾಷೆಯಿಂದ ಕನ್ನಡಿಗರು, ರಾಷ್ಟ್ರೀಯತೆಯಿಂದ ಭಾರತೀಯರು, ಧಾರ್ಮಿಕವಾಗಿ ಲಿಂಗಾಯತರು, ಜನಾಂಗದಿಂದ ಪಂಚಮಸಾಲಿಗಳು, ಪಾರಂಪರಿಕವಾಗಿ ರೈತರು ಎಂದ ಶ್ರೀಗಳು ಬಸವಣ್ಣನವರ ಮೂಲ ತತ್ವಕ್ಕೆ ಕೊಡಲಿ ಪೆಟ್ಟು ನೀಡುವ ಕೆಲಸ ಮಾಡಬಾರದು ಎಂದು ಕಿವಿ ಮಾತು ಹೇಳ್ತೀನಿ ಎಂದರು. ಅದಕ್ಕೆ ನಾನು ಅದು ಹೆಚ್ಚು ಈಗ ಮತ್ತೆ ಅವ್ರ ಬಗ್ಗೆ ಮಾತಾಡೋಕೆ ಹೋದರೆ ಮತ್ತು ಅವ್ರನ್ನ ದುಡ್ಡನ್ನು ಮಾಡ್ದಂಗಾಗತ್ತಿ. ಅದಕ್ಕೆ ಹೇಳ್ತಿಲ್ಲ, ಬಸವಣ್ಣ ಋಣ ನಮ್ಮ ಮೇಲೆ ಐತಿ. ಆ ಋಣ ತೀರಿಸೋ ಕೆಲಸವನ್ನು ಮಾಡಬೇಕು ಹೊರತು ಬಸವಣ್ಣನಿಗೆ ಅಗೌರವ ಮಾಡುವಂಥ ಕೆಲಸವನ್ನು, ಅವರ ಅನುಯಾಯಿಗಳಿಗೆ ನೋವಾಗುವಂಥ ಕೆಲಸವನ್ನು ತಾತ್ವಿಕ ಭಿನ್ನಾಭಿಪ್ರಾಯ ಏನೇ ಇರಲಿ ಅದು ಚರ್ಚೆ ಮುಖಾಂತರವಾಗಿ ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದಿಕೊಳ್ಳೋ ಪ್ರಯತ್ನ ಮಾಡೋಣ. ಆದರೆ ಬಸವಣ್ಣವ್ರ ಮೂಲ ತತ್ವಕ್ಕೆ ಹೊಡಲಿ ಪೆಟ್ಟನ್ನು ಕೊಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಎನ್ನುವಂಥ ಕಿವಿ ಮಾತನ್ನು ಸಂಬಂಧಪಟ್ಟರೆ ಹೇಳಿಕೆ ಇಚ್ಛೆಪಡ್ತೀನಿ. ನಾನೀಗ ಅದನ್ನು ಹೇಳೋಕ್ಕೆ ಹೋಗಲ್ಲ, ಕಾರಣ ನನ್ನ ಘೋಷಣೆ ಅಂತ ಮುಂಚೆನೇ ಐತಿ. ನಾವು ಭಾಷೆಯಿಂದ ಕನ್ನಡಿಗರು, ರಾಷ್ಟ್ರೀಯತೆಯಿಂದ ಭಾರತೀಯರು, ಭೌಗೋಳಿಕವಾಗಿ ಹಿಂದೂಸ್ತಾನದವರು, ಧಾರ್ಮಿಕವಾಗಿ ನಾವು ಲಿಂಗಾಯತರು, ಜನಾಂಗದಿಂದ ಪಂಚಮಸಾಲಿಗಳು, ಪರಂಪರೆಯಿಂದ ರೈತರು. ನನ್ನ ಘೋಷವಾಕ್ಯ ಈ ರೀತಿ ಇದೆ. ಹಾಗಾಗಿ ಎಲ್ಲೇ ಒಂದು ಕಡೆ ಚರ್ಚೆಗಳು ನಡೀತಾ ಇದ್ದಾವೆ. ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಬಸವಣ್ಣನಿಗೆ ಅಗೌರವ ಆಗುವಂಥ, ನಾವೆಲ್ಲ ಬಸವಣ್ಣ ಋಣದಲ್ಲಿದ್ದೀವಿ. ಬಸವಣ್ಣನ ಋಣ ತೀರಿಸುವ ಕೆಲಸವನ್ನು ನಮ್ಮಂಥ ಗುರುಗಳು ಮಾಡಬೇಕು ಹೊರತು ಬಸವಣ್ಣವ್ರ ತತ್ವಕ್ಕೆ ಅಪಚಾರವಿಸುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಎನ್ನುವಂಥ ಕಿವಿ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ.